ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಫಲಾನುಭವಿಯೊಬ್ಬರು ಹಣ ಕೂಡಿಟ್ಟು ಹೊಸ ಫ್ರಿಡ್ಜ್ ಖರೀದಿಸಿ ಸಂಭ್ರಮಿಸಿದ್ದಾರೆ. ಮೂಲತಃ ಧಾರವಾಡ ಜಿಲ್ಲೆಯವರಾದ ರೇಣುಕಾ ಅವರು ಹಲವು ವರ್ಷಗಳ ಹಿಂದೆಯೇ ತನ್ನ ಕುಟುಂಬದೊಂದಿಗೆ ಉಡುಪಿಯ ಮೂಡುಸಗ್ರಿಯಲ್ಲಿ ನೆಲೆಸಿದ್ದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಯಾಗಿದ್ದು, ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಬರುವ 2,000 ರೂಪಾಯಿಯನ್ನು ತನ್ನ ಖಾತೆಯಲ್ಲಿ ಕೂಡಿಟ್ಟು ಈ ಯುಗಾದಿ ಹಬ್ಬದಂದು ಹೊಸ ಫ್ರಿಡ್ಜ್ ಅನ್ನು ಖರೀದಿಸಿದ್ದಾರೆ. ನನ್ನಂಥ ಅನೇಕ ಕುಟುಂಬಗಳಿಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯೋಜನೆಗಳು ಸಹಕಾರಿಯಾಗಿದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಈ ಬದ್ಧತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದುಡ್ಡು ಕೊಡಕ್ಕಂತ ಸುಟ್ಟನು ಭಾಳ ದಿವಸಲಿದ್ದ ಆಸೆ ಆಯ್ತು ನನಗೆ ಫ್ರಿಡ್ಜ್ ತೊಗೋಬೇಕಂತ ಹೇಳಿ ಒಂದು ಫ್ರಿಡ್ಜ್ ತೊಗೊಂಡಿದ್ದೀನಿ. ಮತ್ತು ಅವರು ನಮ್ಗೆ ದುಡ್ಡೆಲ್ಲ ಕೊಡಕ್ಕಂತ ಸುಟ್ಟನು ಒಳ್ಳೆ ರೀತಿಲಿಂತ್ರನ ಒಳ್ಳೇದಾಗಿದೆ ನಮ್ಗೆ. ಅವರು ಆರ್ಸಿ ಬಂದ್ರೆ ಸಾಕು, ಅವ್ರು ಕೊಟ್ಟಷ್ಟು ನಮ್ಗೆ ಎಷ್ಟು ಕೊಟ್ಟಾರ, ನಾವೆಷ್ಟು ತಣ್ಣಗದೇವು ಅವರು ಅಷ್ಟು ತಣ್ಣಗಿದ್ರೆ ಸಾಕು ನಮ್ಗೆ. ಇದಕ್ಕಿಂತ ಹೆಚ್ಚಿಂದ ಏನು ಬೇಡೋದಿಲ್ಲ ನಾವು. ನಮ್ಗೆ ಅನ್ನಭಾಗ್ಯದಲ್ಲಿಂತ್ರನು ದುಡ್ಡು ಅವ್ರು ಆ ದುಡ್ಡು ಕೊಡ್ತಾರೆ. ಅದು ನಾವೇನು ಹೇಳಿದ್ರು ಅವ್ರೇನು ಇಲ್ಲ ಅಂತ ಹೇಳಿ ಇದು ಮಾಡಿದ್ದಲ್ಲ, ನಮಗೆಲ್ಲ ಸೌಕರ್ಯನೂ ಇಟ್ಟಿದ್ದಾರೆ ಅವರು. ಅವ್ರು ಆರ್ಸಿ ಬಂದ್ರೆ ಸಾಕು ನಮಗೆ. ಕರೆಂಟ್ ಬಿಲ್ ಎಲ್ಲ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ಲಿನೂ ಫ್ರೀ ಐತಿ. ಅವ್ರು ಏನು ಮಾಡಿದ್ರು ನಮ್ಗೆ ಒಳ್ಳೇದ ಮಾಡಿದ್ದಾರೆ. ನಮಗೇನು ಬಡವ್ರು ಅಂಥೇಳಿ ಬಡವ್ರಿಗೆ ಮಾಡಬಾರ್ದು ಅಂತ ಏನು ಮಾಡಿಲ್ಲ. ಅವ್ರು ಬಡವ್ರಿಗೆಲ್ಲ ಒಳ್ಳೆ ರೀತಿಲೇನ ಮಾಡಿದ್ದಾರೆ ಅವ್ರು ನಮಗೆ. ನಾವು ಎಷ್ಟು ಖುಷಿ ಅದೇವು ಅವ್ರಿಗೆ ಅಷ್ಟು ಖುಷಿಲೇ ಆರ್ಸಿ ಬಂದ್ರೆ ಸಾಕು ನಮಗೆ. ಇದ್ರ ಹೊರತು ನಮಗೇನು ಆಸೆ ಇಲ್ಲ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.